इसको बतौरे तोहफा ನೆನಪಿನ ಕಾಣಿಕೆಯಾಗಿ ನೀಡುತ್ತಿದ್ದು ನಾನು ನಮ್ಮ ಮುಖ್ಯ ಗುರುಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಂದ ಶ್ರೀಮತಿ MM इस्लाम बहुत ही गंभीर जैसा कहना है, लेकिन हम एक किराए घर में रहते था, एक गवर्नमेंट सर्वेंट है, जैसा किराए के घर पर ना छोड़ा नहीं, घर बनने के बाद हमें खुद के घर को जाना है, इस तरह के हम लोग यहाँ पर ड्यूटी करते हैं। ಇವತ್ತು ಬಹಳಷ್ಟು ನೋವಿನ ಸಂಗತಿಗಳು ಸರ್ ಮೇಡಮ್ ಬಗ್ಗೆ ಒಬ್ಬರು ಗುರುಗಳು ಒಬ್ಬರು ಗುರುಮಾತರು ಹೇಳಿದಾಗ ನಿಜವಾಗ್ಲೂ ಅವರ ಜೀವನ ಸಾರ್ಥಕ ಅಂತ ಅನ್ನಿಸ್ತಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನ ನೀಡಿ, ಆಮೇಲೆ ಸಂಸ್ಕಾರ, ಆಮೇಲೆ ಸಂಸ್ಕೃತಿಯನ್ನು ಕಲಿಸಿ ಇವತ್ತು ಸೇವೆಯಿಂದ ನಿವೃತ್ತರಾಗ್ತಿದ್ದಾರೆ. ಆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಎರಡನೇದಾಗಿ ಮೇಡಮ್ ಅವರ ಈ ಒಂದು ರಿಟೈರ್ಮೆಂಟ್ ಆದಮೇಲೆ ಸ್ವಲ್ಪ ಟೈಮ್ ಹೋಗೋದು ಭಾಳ ಕಷ್ಟ. ನೀವು ಅವಾಗ ಬರ್ಬರ್ರಿ ನಮ್ಮ ಶಾಲೆಗೆ. ಬರೀ ರಿಟೈರ್ಮೆಂಟ್ ಅಂದರೆ ಕೇವಲ ಅದು 60 ವರ್ಷ ಆದಮೇಲೆ ಅದು ಕೇವಲ ವಯಸ್ಸಿಗೆ ಅಷ್ಟೇ. ನಿಮ್ಮ ಉತ್ಸಾಹಕ್ಕೆ ಯಾವತ್ತೂ ಕೊರತೆ ಇಲ್ಲ. ನೀವು ಯಾವತ್ತೂ ನಮ್ಮ ಶಾಲೆಗೆ ಬರ್ರಿ. ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಮಕ್ಕಳಿಗೆ ಧಾರೆ ಯೋಜನೆ ಒಟ್ಟಾರೆ ಈ ಒಂದು ಸರ್ಕಾರಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲ ರಂಗದಲ್ಲೂ ಕೂಡ ಉನ್ನತ ದರ್ಜೆಯಲ್ಲಿದೆ. ಇವತ್ತು हुए लम्हों की कसक साथ तो होगी, ख्वाबों की में हो चाहे मुलाकात तो होगी। शुक्रिया। यादों के चरागों को जलाए हुए
कि आप हमेशा उन लोगों में शामिल रहे हैं जो दूसरों की मदद के लिए बेहतरीन ಮೇಡಮರ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮರು ನಮ್ಮ ಶಾಲೆಗೆ ಹಿರಿಯರಿದ್ರು. ನಂತರ ನಮ್ಮ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಕನ್ನಡ ವಿಷಯವನ್ನು ಅವರೇ ಬೋಧಿಸ್ಬೇಕು. ನಮ್ಮ ಉರ್ದು ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಅವರೇ ಬೋಧಿಸ್ತಾ ಇದ್ರು. ನಮ್ಮ PT ಸರ್ ಬಂದ ನಂತರ ನಾವು 1ನೇ ತರಗತಿ 2ನೇ ತರಗತಿ ಒಂದು ಬಿಟ್ಟು 3ರಿಂದ 7ನೇ ತರಗತಿವರೆಗೆ ನಮ್ಮ ಮೇಡಮರಿಗೆ ನಾವು ಕನ್ನಡವನ್ನು ಹೇಳಿಕೆ ಹೇಳ್ತಿದ್ವಿ. ಆದರೆ ಬಹುಸಂಖ್ಯೆ ಶಾಲೆಯಲ್ಲಿ ನಮ್ಮ ಉರ್ದು ಶಾಲೆಯಲ್ಲಿ ನಮ್ಮ ಒಬ್ಬರು ಏಕೋಪಾಧ್ಯಾಯ ಶಿಕ್ಷಕರಿದ್ದ ಕಾರಣ ನಾವು ಕನ್ನಡ ಹೇಳಂಗಿಲ್ಲ, ನಾವು ಭಾಳ ಆಗ್ತಾರೆ ಅಂತ ಹೇಳ್ತಾರೆ. ಆದರೆ ನಮ್ಮ ಗುರುಮಾತೆಯರು ಒಂದು ದಿನನೂ ನಮ್ಮ ಕ್ಲಾಸ್ ಇದು ತಗೊಳ್ಳಂಗಿಲ್ಲ, ಆ ಪಾಠ ಬೋಧನೆ ಮಾಡಂಗಿಲ್ಲ. ನನಗೆ ಅಷ್ಟೇ ತಗೋಬೇಕಂದ್ರೆ ಅನ್ನೋದು ಒಮ್ಮೆ ಮಾತರು ನಮ್ಮ ಹತ್ರ ಹೇಳಿಲ್ಲ. ಇಂಥ ಗುರುಮಾತೆಯರಿಗೆ ನಾವು ಕಳ್ಕೊಳ್ಳಾಗ್ತೀವಿ. ಯಾಕಂದ್ರೆ ಇಲ್ಲಿಯ ಶಿಕ್ಷಕರು ಬರುವಂತ ದಿನಗಳು ಬಹಳ ಕೆಟ್ಟವು. ಬರುವ ಶಿಕ್ಷಕರಿಗೆ ಬರೇ ವೃತ್ತಿ ಬಗ್ಗೆ ಗೌರವ ಇಲ್ಲ, ಅವರ ಡಿಗ್ರಿ ಬಗ್ಗೆ ಗೌರವಕ್ಕೆ ಬಹಳ ಕಾಣಾಗುತ್ತೆ. ನಾವು ಕೆಲವು ಮಂದಿ ವೃತ್ತಿ ಮಾಡಾಕತ್ತಾರ, ಕೆಲವು ಮಂದಿ ವೃತ್ತಿ ಈಗ ಹೊಸ ಜನರೇಷನ್ ಅವೆಲ್ಲ ವೆಲ್ ಟೀಚರ್ ಕ್ವಾಲಿಫೈಡ್ ಟೀಚರ್ ಇರ್ತಾರ. ಆದ್ರೆ ಮಕ್ಕಳಲ್ಲಿ ಪ್ರೀತಿ ಈಗ ನಾವು PhD ಟೀಚರ್ ಹೆಂಗದೀವಲ್ಲ ಆ ಥರ ಇಲ್ಲ. ನಾವು ಇಷ್ಟೇ ಕ್ಲಾಸ್ ಅದೇ ವಿಷಯ ತಗೋಬೇಕಂತಾರ. ನಮ್ಮ ಮೇಡಮ್ ಅದಾರಲ್ಲಿ ನಮಗೆ ಗಂಗಣ್ಣ ಮೇಡಮ್ 1ನೇ ತರಗತಿಯಿಂದ 7ನೇ ತರಗತಿ ತನಕ ಕ್ಲಾಸ್ ಕಲಿಸ್ತಾರೆ. ಯಾಕ ನಮಗೆ ಕೆಲಸ ಯಾರಿಲ್ಲಂದ್ರೂ ತಗೊಳ್ಳೋದು. ಆದ್ರೆ ನಮ್ಮ PhD ಟೀಚರಲ್ಲಿ ಇಷ್ಟು ಹೃದಯ ಹೆಚ್ಚಿಗೆ ಇದೆ. ಇದ್ರ ಸಲಾಗಿ ನಾನು ಹೇಳ್ಬೇಕಾದ್ರೆ ನಮ್ಮ ಮೇಡಮರು ನಾನು ಹೇಳೋದಷ್ಟೇ, ಒಂದು ದಿನಾನೂ ನಾನು ಈ ಕ್ಲಾಸ್ ಒಳಗಿಲ್ಲ ಅಂತಂದ್ರು ಅಂದಿಲ್ಲ. ಮತ್ತೆ ಅವ್ರ ಬಗ್ಗೆ ಒಳ್ಳೆ ವಿಷಯ ಏನು ಹೇಳ್ಬೇಕಂದ್ರೆ ಯಾವಾಗೂ ಅವ್ರಿಗೆ ಏನು ಕೇಳಿದ್ರು ಹ್ಞೂ ಸರ್ ಅನ್ನೋದು ಕೇಳಿ. ಒಂದು ದಿವಸ ಮುಖಾಮುಖಿ ಮಾತುಕತೆ ಆಗಿಲ್ಲ ಜೋರಾಗಿ. ಒಂದು ದಿವಸನು ನಾ ಬೇಕಾದ್ರೆ ಹೇಳ್ತಿದ್ದೆ, ಮೇಡಮ್ರ ನೀವು ಜಲ್ದಿ ಹೋಗಿ ಹ್ಞೂ ರೀ ಆಯ್ತು ಏನು ಇದು ಮಾಡಿ ಮಾಡ್ತೀರಿ ಸರ್. ಇಂಥ ಸಹನೆ ತಾಳ್ಮೆ ಅಂತ ಇದ್ದಂಥ ಗುರುಗಳನ್ನು ನಾವು ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಮುಖಾಂತರ ನಾವು ಬೀಳ್ಕೊಡಾಗತ್ತೀವಿ. ಅವರ ನೆನಪುಗಳು, ಅವರು ಮಾಡಿದಂಥ ನಮ್ಮ ಶಾಲೆಗೆ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡಿದಂಥ ಅವರ ಕೆಲಸ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಪ್ರೀತಿಯನ್ನು ಮಾಡ್ತಾರೆ. ಅದಕ್ಕೆ ಕೂಡ ಅಟ್ರಾಕ್ಟಿವ್ ಇರ್ತಾರಂತ ನಾನು ಭಾವಿಸ್ತೇನೆ. ಮುಂದಿನ ದಿನಮಾನಗಳಲ್ಲಿ ಮೇಡಮರು ಸ್ವಲ್ಪ ತಡವಾಗಿ ಬಂದರು, ನಾವೇನು ಅಂತಿದ್ದಿಲ್ಲ. ಆದರೆ ಈ ಮುಂದೆ ದಿನಮಾನಗಳಲ್ಲಿ ನಿಮ್ಮ ವಿಶ್ರಾಂತಿ ಜೀವನ ಬಹಳ ವಿಶ್ರಾಂತಿ ಟೈಮ್ಸ್ಗೆ ಇದು ಆಗೋದಿಲ್ಲ ನಿಮ್ಗೆ. ಆದ್ರೆ ನಿಮಗೆ ಟೈಮ್ ಏನಾರ ಹಂಗೆ ಅನ್ಸಿತ್ತಂದ್ರೆ ನಮ್ಮ ಶಾಲೆಗೆ ಮಾರ್ಗದರ್ಶನ ಮಾಡ್ಬೇಕಂತ ಕೇಳ್ತೀನಿ. ಯಾಕಂದ್ರೆ ನೀವು ಯಾವಾಗ ಇಲ್ಲ ಟೈಮ್ ಸಿಗ್ತೀರಂದ್ರೆ ಇಲ್ಲೇ ಅಣ್ಣನ ಮನೆಗೆ ಬರ್ತಿರ್ತೀರಿ ಅಥವಾ ಬೇರೆ ಯಾರಲ್ಲಿ ಬೆಟ್ಟ ಬಂದ್ರೆ ನಮ್ಮ ಶಾಲೆಗೆ ಬಂದು ನಮ್ಮ ಗುರುಮಾತೆಯರು ಕೂಡ ಬಂದು ಇಲ್ಲಿ ವಾತಾವರಣ ಶಾಲೆಯ ಅಭಿವೃದ್ಧಿಗೆ ಸಲುವಾಗಿ ಶಾಲೆಯ ಏಳಿಗೆಗಾಗಿ ಎಲ್ಲರೂ ಸಹಕರಿಸುವಂತ ನೀವು ಹೇಳ್ಕೊಂತ ಇರ್ಬೇಕಂತ ಕೇಳುತ್ತಾ, ಮತ್ತು ಮೇಡಮ್ರು ಭಾಳ ನಮ್ಮ ಮನೆ ಮಗ್ಲನೇ ಅದಾರ. ಮೇಡಮ್ರ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲೇ ಇದ್ರು ನಾವು ತಮ್ಮರಂತ ಇದ್ದೀವಿ ವರ್ಕ್ ಮಾಡೋದ್ರನ್ನ. ಇಲ್ಲಿ ನೌಕರಿ ಅಷ್ಟೇ ನಾವು ಹೆಡ್ ಟೀಚರ್. ಮನೆಗೆ ಹೋದ್ರೆ ಅಕ್ಕ ಇಲ್ಲಿ ಮನೆ ಬಂದು ಕೊಡೋದು, ಅವ್ರ ಮನೆ ನಾವು ಹೋಗೋದು. ಸರ್ನು ಯಾವಾಗಾದ್ರೂ ಟೈಮ್ ನಮ್ಮ ಏನಾದ್ರು ಕೆಲಸದಲ್ಲಿ ಬಂದು ನೋಡ್ತಿದ್ರು. ನಮ್ಮ ಶಾಲೆಯ ಏಳಿಗೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ನಮ್ಮ ಸಮಾಜ ವತಿಯಿಂದ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮಂದಿ ದೇಣಿಗೆ ರೂಪದಲ್ಲಿ ನೀಡ್ತಾರೆ. ದೇಣಿಗೆ ನಾವು ಟೈಮ್ ಸಿಕ್ಕಿಲ್ಲ ಕಾರ್ಯಕ್ರಮ ಮಾಡೋದಾಗ ಮೇಡಮ್ ಇವತ್ತು ಒಂದು ಕೆಲಸ ಮಾಡ್ಬೇಕಂದ್ರೆ ಆಯ್ತು ಸರ್, ನಾಳೆ ನಾನು ಹುಟ್ಟದ ನಾವೇನು ಹೊತ್ಕೊಂತೀನಿ ಅನ್ನೋದು 4-5 ಸಾರಿ ನಮ್ಮ ಎಲ್ಲ ಮಕ್ಕಳಿಗೆ ನಮ್ಮ ಎಲ್ಲ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ, ಪ್ರತಿಭಾ ಕಾರಂಜಿ ಆಗಲಿ ಅಥವಾ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಶಾಲೆ ನಡೆದ ಸಂದರ್ಭದಲ್ಲಿ ಮೇಡಮ್ ಹುಟ್ಟದ ವ್ಯವಸ್ಥೆ ಮಾಡ್ಬೇಕಂತಂದ್ರೆ ಆಯ್ತು ಸರ್ ನಮ್ಮ ಹತ್ತಿರಿಂದ ಮಾಡ್ಬೇಕಂತಂದ್ರೆ ಸರ್ ಕೇಳಿದ್ರೆ ಇಲ್ರಿ ಸರ್ ಅದಾರಲ್ರಿ ಸರ್ ಹೇಳ್ತಾರ, ಯಾವಾಗೂ ಹೇಳ್ತಾರಂತಾರೆ. ಇಂಥ ಹೃದಯವಂತಿಕೆ ಶ್ರೀಮಂತಿಕೆ ದೇವರು ಇನ್ನೂ ಅವ್ರಿಗೆ ಕೊಟ್ಟು ವಿಶ್ರಾಂತಿ ಜೀವನ ಸುಖಕರವಾಗಲಿ ಅಂತ ಕೇಳುತ್ತಾ, ಮುಂದಿನ ವಿಶ್ರಾಂತಿ ಜೀವನ ತಮ್ಮ ಮುದ್ದು ಮಕ್ಕಳ ಜೊತೆಗೆ ತಮ್ಮ ಅಣ್ಣ ತಮ್ಮ ಮತ್ತು ಎಲ್ಲ ಜೊತೆಗೆ ತಾವು ವೇಳೆಯನ್ನು ನೀಡಿ. ಯಾಕಂದರೆ ವಿಶ್ರಾಂತಿ ವೇಳೆ ನೌಕರಿ ಇದ್ದಾಗ ಟೈಮ್ ಸಿಗಂಗಿಲ್ಲ.
ನಮ್ಮ ಶಾಲೆ ಹೆಂಗೈತೆ ಅಂದ್ರೆ ಮುಂಜಾನೆ ಬರಬೇಕು 5ಕ್ಕೆ ಹೋಗ್ಬೇಕು, ಮತ್ತೆ ಮೇಡಮ್ ಕರೆಯಾಗ ಒಬ್ರು ಸರ್ ಬರ್ಬೇಕು ಅಸ್ಕಿದ್ದಾರೆ, ಈಗ ನಾನು ಯಾರೊಬ್ರು ಬರ್ಬೇಕಂತಿದ್ದೆ. ಈಗ ಆರಾಮವಾಗಿ ವಿಶ್ರಾಂತಿ ಐತಿ ನಡ್ಕೊಂತ ಬಂದು ಅವ್ರ ಅಣ್ಣಂದಿರಿಗೆ ಆಗಲಿ ಅಥವಾ ನಮ್ಮ ಶಾಲೆಗೆ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ತೀರಿ ಅಂತ ಕೇಳುತ್ತಾ ಮುಂದಿನ ವಿಶ್ರಾಂತಿ ಜೀವನ ತಮಗೆ ಹಜ್ ಅಥವಾ ಉಮ್ರಾವನ್ನು ದಯಪಾಲಿಸಲಿ ಅಂತ ಅದನ್ನು ಕೇಳುತ್ತಾ, ಮತ್ತೆ ನಾವು ನಮ್ಮ ಕನಿಷ್ಠ ಅವರು 2 ಶಾಲೆಯನ್ನು ಸೇವೆಯನ್ನು ಸಲ್ಲಿಸಿದ್ದಾರೆ. ಒಂದು ಪ್ರಥಮವಾಗಿ ಜಗದೇನಗರ ಶಾಲೆ, ನಂತರ ನಮ್ಮ 2012ರಲ್ಲಿ ನಮ್ಮ ಶಾಲೆಗೆ ಸೇವೆ ಪ್ರಾರಂಭ ಮಾಡಿ ಇಲ್ಲಿಂದ ನಿವೃತ್ತಿ. ಯಾವುದೇ ಟೀಚರ್ ನಮ್ಮನ್ನು ನಿವೃತ್ತಿ ಹಂತಕ್ಕೆ ಬಂದಾಗ ಬಹಳಷ್ಟು ಶಿಕ್ಷಕರು ಏನಂದ್ರೆ ಇಲ್ಲಿಂದ ನಿವೃತ್ತಿ ಒಂದು ಹೋಗ್ತಾರೆ, ಆದರೆ ಸ್ವಲ್ಪ ತೊಂದರೆ ಆಗ್ತದೆ. ಹೋಗ್ಬಿಟ್ಟು ಹೋದ ನಂತರ ನಡೆಸ್ತಾರ ಶಾಲೆ ಚಲೋ ಇತ್ತು, ಅಂದ ಇತ್ತು, ಏನೂ ಕಿರಿಕಿರಿದ್ದಿಲ್ಲ, ಬಹಳ ಕೆಲಸದ ಒಂದು ಸಮಸ್ಯೆ ಇತ್ತು, ಕೆಲಸ ಹೇಳ್ತಿದ್ರು ಅನ್ನೋದು ಒಂದಾಯ್ತು. ಈಗ ನಮ್ಮ ಬಜಾರ್ ಮೇಡಮ್ ಇಲ್ಲಿಂದ ಬಂದಾರ, ಹಳೆ ಗುರುಮಾತೆಯರು ಎಲ್ಲ ನಮ್ಮ ಶಾಲೆಯಲ್ಲಿ ಅವ್ರ ಕೂಡ ಏನು ಕೆಲಸ ಮಾಡಲ್ಲ, ಅವರೆಲ್ಲರಿಗೂ ನಾವು ಆಹ್ವಾನವನ್ನು ಮಾಡಿದ್ದೇವೆ. ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ನಂತರ ನಾನು ನಮ್ಮ ಸೇವೆಯಲ್ಲಿ ಏನಾರ ನಿಮಗೆ ನನ್ನಿಂದ ನೋವು ಅನಿಸಿದ್ರೆ ನಿಮ್ಮ ತಮ್ಮನಾಗಿ ನಿಮ್ಮ ಧರ್ಮ ಅಂತ ಹೇಳಿ ಅದು ಕ್ಷಮಿಸಬೇಕಂತ ಕೇಳುತ್ತಾ ನಾನು ವಂದನೆಯನ್ನು ವಹಿಸುತ್ತೇನೆ. ಜೈ ಕರ್ನಾಟಕ.